ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಂತಹ ಪರಸಂಗದ ಗೆಂಡೆ ತಿಮ್ಮ ಅನ್ನುವ ಈ ಕಾದಂಬರಿಯ ಕುರಿತು ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕಂತ ಇದ್ದೀನಿ. ಪರಸಂಗದ ಗೆಂಡೆ ತಿಮ್ಮ 1970ರ ದಶಕದಲ್ಲಿ ಮೈಸೂರಿನ ಸುತ್ತಮುತ್ತಲಿರುವಂತಹ ಗ್ರಾಮಗಳಲ್ಲಿ ನಡೆಯುವಂತಹ ಒಂದು ಕತೆ. ಈ ಕಥೆಯ ಪ್ರಮುಖ ಪಾತ್ರಧಾರಿಗಳು ಯಾರ್ಯಾರು ಅಂದರೆ ಗೆಂಡೆ ತಿಮ್ಮ ಹಾಗೂ ಮರಂಕಿ. ಇವರ ಜೀವನ ದೃಷ್ಟಿ, ಇವರ ಜೀವನ ಶೈಲಿ, ಬದಲಾಗುತ್ತಿರುವ ನಾಗರಿಕತೆಯಿಂದ ಇವರ ಜೀವನ ಮೇಲೆ ಉಂಟಾಗುವಂತಹ ಪರಿಣಾಮಗಳು ಇದೇ ಈ ಒಂದು ಕಾದಂಬರಿಯ ಕಥೆ ಅಂತ ಹೇಳ್ಬೋದು. ಈ ಕಥೆಯನ್ನು ನಾವು ಸ್ವಲ್ಪ ವಿವರವಾಗಿ ನೋಡೋದಾದರೆ, ಮೈಸೂರು ಹಾಗೂ ಮಾನಂದವಾಡಿ ರಸ್ತೆಯಲ್ಲಿರುವಂತಹ ಸಾಲುಂಡಿ ಎನ್ನುವ ಒಂದು ಗ್ರಾಮ. ಅಲ್ಲಿ ಈ ಗೆಂಡೆ ತಿಮ್ಮ ತನ್ನ ತಾಯಿ ಬೇದಿಯಮ್ಮ, ತನ್ನ ಅಣ್ಣ ಗೂಳನಾಯಕ, ಅತ್ತಿಗೆ ಹಾಗೂ ಅಣ್ಣನ ಮಗಳಾದಂತಹ ಚೆನ್ನಂಜಿ ಇವ್ರ ಜೊತೆ ಜೀವನ ನಡೆಸ್ತಾ ಇರ್ತಾನೆ. ಇವರಿಗೊಂದು 3 ಎಕರೆ ಹೊಲ ಇರುತ್ತೆ, 4 ಎಕರೆ ತೋಟ ಇರುತ್ತೆ. ಅದನ್ನು ಗೆಂಡೆ ತಿಮ್ಮನ ಅಣ್ಣನಾದಂತಹ ಗೂಳನಾಯಕ ನೋಡ್ಕೊಳ್ತಾ ಇರ್ತಾನೆ. ಗೆಂಡೆ ತಿಮ್ಮ ಗೂಡೆ ಇಟ್ಕೊಂಡು ಅದರಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಅವನು ಮೈಸೂರಿಗೆ ಹೋಗಿ ತನ್ನ ವ್ಯಾಪಾರಕ್ಕೆ ಬೇಕಾಗುವಂತಹ ಸಾಮಾನುಗಳನ್ನ ಕೊಂಡ್ಕೊಂಡು ಅದನ್ನು ಒಂದು ಗೂಡೆಯಲ್ಲಿ ಇಟ್ಕೊಂಡು ಮೈಸೂರಿನಿಂದ 13 ಮೈಲಿ ದೂರದಲ್ಲಿರುವಂತಹ ಗವ್ವಳ್ಳಿ ಅಥವಾ ಗವಿಹಳ್ಳಿ ಹಾಗೂ ಸುತ್ತಮುತ್ತಲಿರುವಂತಹ 2 ಗ್ರಾಮಗಳಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಇವನು ಗವ್ವಳ್ಳಿಗೆ ಹೋದಾಗೆಲ್ಲ ಉಳ್ಕೊಳ್ತಾ ಇದ್ದಿದ್ದು ಮಾಲೇಗೌಡರ ಹಟ್ಟಿ ಜಗಲಿ ಮೇಲೆ. ಈ ಮಾಲೇಗೌಡರು ಆ ಗವ್ವಳ್ಳಿಯ ದೊಡ್ಡ ಕುಳ. ಈ ಮಾಲೇಗೌಡರು ಹಾಗೂ ಅವರ ಮಡದಿಯಾದಂತಹ ದೇವಿರವ ಇವರಿಗೆ ಈ ಗೆಂಡೆ ತಿಮ್ಮನ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಕಾರಣ ಏನಂದರೆ ಅವನು ಸುಳ್ಳು ಹೇಳೋದಿಲ್ಲ ಹಾಗೂ ನಿಯತ್ತಿನ ಮನುಷ್ಯ ಅನ್ನೋದಕ್ಕೆ. ಹಾಗೆ ಈ ಗೆಂಡೆ ತಿಮ್ಮ ತನ್ನ ವ್ಯಾಪಾರವನ್ನು ಮುಗಿಸಿ ಬಂದ ಮೇಲೆ ಮಾಲೇಗೌಡರ ಮನೆಯಲ್ಲಿರುವಂತಹ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾ ಇರ್ತಾನೆ. ಹೀಗೆ ಮಾಲೇಗೌಡ ಅವರ ಕುಟುಂಬ ಹಾಗೂ ಈ ಗೆಂಡೆ ತಿಮ್ಮನ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇರುತ್ತೆ. ಗೆಂಡೆ ತಿಮ್ಮನಿಗೆ ಮಾಲೇಗೌಡರ ಮನೆಯಲ್ಲಿ ತುಂಬ ಪ್ರಿಯವಾದ ಒಬ್ಬ ವ್ಯಕ್ತಿ ಯಾರು ಅಂದರೆ ಈ ಮಾಲೇಗೌಡರ ಮಗನಾದಂತಹ ಮುದ್ದ. ಅವನಿಗೆ 10 ವರ್ಷ ವಯಸ್ಸು. ಅಲ್ಲಿರುವ ಕೂಲಿ ಮೇಷ್ಟ್ರ ಮಠದಲ್ಲಿ ಅವನು ಓದ್ತಾ ಇರ್ತಾನೆ. ಈ ಮುದ್ದನಿಗೂ ಗೆಂಡೆ ತಿಮ್ಮ ಅಂದರೆ ತುಂಬ ಪ್ರೀತಿ. ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಗೆಂಡೆ ತಿಮ್ಮನ ಪರಸಂಗಗಳು. ಮಾಲೇಗೌಡರಿಗೆ ಒಬ್ಬಳು ಮಗಳಿರ್ತಾಳೆ, ಹೆಸರು ರತ್ನಿ ಅಂತ. ಈಗ ಪ್ರತಿಯೊಮ್ಮೆ ಗೆಂಡೆ ತಿಮ್ಮ ಗವ್ವಳ್ಳಿಗೆ ಬಂದರೆ ಒಂದು 3-4 ದಿನ ಅಲ್ಲಿ ಉಳ್ಕೊಂಡು ವ್ಯಾಪಾರ ಮಾಡಿ, ಅವನು ಆ ವ್ಯಾಪಾರಕ್ಕೆ ಹಣ ಎಲ್ಲ ತಗೊಳ್ತಾ ಇರಲಿಲ್ಲ. ಆಗ ಇದ್ದಂಥ ಒಂದು ಕಾಲಘಟ್ಟದಲ್ಲಿ ಇವರು ಏನಾದನ್ನಾದರೂ ವಸ್ತುಗಳನ್ನು ಮಾರಿದ್ರೆ ಅದಕ್ಕೆ ಬದಲಾಗಿ